ಮೋದಿಯವರು ಪ್ರಧಾನಮಂತ್ರಿಯಾದ ಮೊದಲ 2 ಅವಧಿಗಳಲ್ಲಿ ಲೋಕಸಭೆಯಲ್ಲಿ ಅಧಿಕೃತ ವಿರೋಧ ಪಕ್ಷದ ನಾಯಕರೇ ಇರಲಿಲ್ಲ. ಮೊದಲ ಬಾರಿಗೆ ಮಲ್ಲಿಕಾರ್ಜುನ ಖರ್ಗೆಯವರು ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ತುಂಬುವಂತಹ ಕೆಲಸವನ್ನು ಮಾಡಿದರು. ಅಂದರೆ ಕಾಂಗ್ರೆಸ್ಸಿನ ಸಂಸದೀಯ ಪಕ್ಷದಲ್ಲಿ ನಾಯಕರಾಗಿ ಅವರು ಕೆಲಸವನ್ನು ಮಾಡಿದರು. 2ನೇ ಅವಧಿಯಲ್ಲಿ ಏನು ಚೌಧರಿಯವರು ಅವಕಾಶವನ್ನು ಪಡ್ಕೊಂಡ್ರು. ಆದರೆ ಈಗ ಯಾರು, ಯಾಕಂದರೆ ಕಾಂಗ್ರೆಸ್ಗೆ ಬಹುಮತ ಸಿಕ್ಕಿದೆ, ಯಾರು ಪ್ರತಿಪಕ್ಷ ನಾಯಕ ಆಗ್ಬೋದು ಅನ್ನೋಂಥದ್ದಕ್ಕೆ ಈಗ ಉತ್ತರ ಸಿಕ್ಕಿದೆ. ಮೋದಿ ಪ್ರಧಾನಮಂತ್ರಿ ಆದರೆ ರಾಹುಲ್ ಗಾಂಧಿಯವರು ಪ್ರತಿಪಕ್ಷ ನಾಯಕರಾಗುವಂಥದ್ದು ನಿಶ್ಚಿತ ಅನ್ನುವಂಥದ್ದು ಸದ್ಯ ಕಾಂಗ್ರೆಸ್ಸಿನ ವರ್ಕಿಂಗ್ ಕಮಿಟಿಯಲ್ಲಿ ಆಗಿರುವಂತಹ ಸಭೆಯಲ್ಲಿ ಆಗಿರುವಂತಹ ನಿರ್ಧಾರದ ಭಾಗ. ಆದರೆ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷ ನಾಯಕರಾಗೋದಕ್ಕೆ ಸಾಧ್ಯನಾ, ಅವರದನ್ನು ಒಪ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ವಿಪಕ್ಷ ನಾಯಕನ ಪಟ್ಟವನ್ನು ಕಟ್ಟುವುದಕ್ಕೆ ಇರುವಂತಹ ಪ್ರಮುಖ ಕಾರಣಗಳು ಏನು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಮೋದಿ ಪ್ರಧಾನಮಂತ್ರಿ, ರಾಹುಲ್ ಗಾಂಧಿ ವಿಪಕ್ಷ ನಾಯಕ. 2024ರ ಪ್ರಧಾನಮಂತ್ರಿ ಹುದ್ದೆಯ ಆಕಾಂಕ್ಷಿ ಸಾಲಿನಲ್ಲಿ ಮೊದಲಿಗರಾಗಿದ್ದವರು ರಾಹುಲ್ ಗಾಂಧಿ. ಇದು ಕಾಂಗ್ರೆಸ್ ವಲಯದಲ್ಲೇ ಚರ್ಚೆ ಆಗ್ತಿದ್ದ ವಿಷಯ. ಆದರೆ ಮತ್ತೆ ಎನ್ಡಿಎ ಕೂಟಕ್ಕೆ ಗೆಲುವು ಸಿಕ್ಕಿದ್ದು ಮೋದಿ ಪ್ರಧಾನಮಂತ್ರಿ ಆಗ್ತಿದ್ದಾರೆ. ಈಗ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ರಾಹುಲ್ ಗಾಂಧಿನೇ ಸೂಕ್ತ ಅನ್ನೋ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದೆ. ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗಬೇಕು ಅಂತ ಇವತ್ತು ದೆಹಲಿಯಲ್ಲಿ ನಡೆದಂತಹ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಧಾರ ಮಾಡಿದ್ದಾರೆ. ಶ್ರೀ ರಾಹುಲ್ ಗಾಂಧಿ ಜಿ ಟು ಟೇಕ್ ದ ಲೀಡರ್ ಆಫ್ ದ ಆಪೋಸಿಷನ್ ಪೊಸಿಷನ್ ಇನ್ ಲೋಕಸಭಾ put up their views on this issue. Everybody was unanimous that Rahul ji should take leader of the opposition position in the Lok Sabha. During this election, we raised so many issues, burning issues, unemployment, price rise, Agniveer-like issues, women issues, social justice issues. So these issues has to be continued in a greater manner inside the parliament also. Rahul ji is the best person to lead this campaign inside the parliament. This is what the CWC's view. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ರಾಹುಲ್ ಗಾಂಧಿ ನಿರ್ಣಯವನ್ನ ಸರ್ವಾನುಮತದಿಂದ ಅಂಗೀಕರಿಸಿದೆ. ಆದರೆ ರಾಹುಲ್ ಗಾಂಧಿ ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ. ರಾಹುಲ್ ಗಾಂಧಿನೇ ಯಾಕೆ ಲೋಕಸಭೆ ವಿಪಕ್ಷ ನಾಯಕ ಆಗಬೇಕು ಅಂತಿದ್ದಾರೆ ಅಂದ್ರೆ ಇದಕ್ಕೆ 2 ಪ್ರಮುಖ ಕಾರಣಗಳಿವೆ. ಒಂದು ರಾಜಕೀಯ ಸೇಡು, ಎರಡನೆಯದ್ದು ವೈಯಕ್ತಿಕ ವರ್ಚಸ್ಸು. ನಿರುದ್ಯೋಗ, ಬೆಲೆ ಏರಿಕೆ, ಮಹಿಳಾ ಸಮಸ್ಯೆ, ಅಗ್ನಿವೀರ್ ವಿಚಾರ, ಸಾಮಾಜಿಕ ನ್ಯಾಯ ವಿಷಯಗಳ ಪರ ದನಿ ಎತ್ತಬಹುದು ಅನ್ನೋ ಲೆಕ್ಕಾಚಾರ. ಮೋದಿ ಸರ್ಕಾರದ ಕನಸಿನ ಸಿಎಎ, ಯುಸಿಸಿ ಜಾರಿ ಆಗದಂತೆ ದನಿ ಎತ್ತಬಹುದು ಅನ್ನೋ ಲೆಕ್ಕಾಚಾರ. ರೈತರು, ಬೆಂಬಲ ಬೆಲೆ, ಬಡವರ ಪರ ದನಿ ಎತ್ತಬಹುದು. ಮೋದಿ ಸರ್ಕಾರದ ಉದ್ಯಮ ನೀತಿಗಳನ್ನ ಪ್ರಶ್ನಿಸಬಹುದು ಅನ್ನೋ ಲೆಕ್ಕಾಚಾರಗಳಿವೆ. ಪ್ರಧಾನಿ ಮೋದಿಗೆ ಬದ್ಧ ಎದುರಾಳಿಯಾಗಿ ನಿಲ್ಲಬಹುದಾದ ಸಾಮರ್ಥ್ಯ ರಾಹುಲ್ ಗಾಂಧಿಗೆ ಇದೆ ಅಂತ ತೋರಿಸೋದಕ್ಕೆ, ಬಿದ್ದ ಜಾಗದಲ್ಲೇ ಮತ್ತೆ ಮೇಲೆದ್ದು ಬಂದ ಸಂದೇಶ ರವಾನೆ ಮಾಡೋದಕ್ಕೆ, ಸಂಸತ್ ಸ್ಥಾನಕ್ಕೆ ಕುತ್ತು ತಂದವರಿಗೆ ಎದುರಾಗಿ ನಿಂತರು ಅನ್ನೋ ಮೆಸೇಜ್ ಕೊಡೋದಕ್ಕೆ, ರಾಹುಲ್ ಗಾಂಧಿ ಭವಿಷ್ಯದ ಪ್ರಧಾನಿ ರೇಸ್ಗೂ ಅನುಕೂಲ ಆಗುತ್ತೆ ಅನ್ನೋ ನಂಬಿಕೆ, ಬಿಜೆಪಿಯ ಪ್ರಮುಖ ನಿರ್ಧಾರಗಳನ್ನ ಅಂದ್ರೆ ಯುಸಿಸಿ, ಸಿಎಎ ಸೇರಿದಂತೆ ಪ್ರಮುಖ ವಿಷಯದಲ್ಲಿ ಬಿಜೆಪಿ ನಿರ್ಧಾರಗಳನ್ನ ಕಟ್ಟಿ ಹಾಕೋದಕ್ಕೆ, ಅಪ್ಪಿತಪ್ಪಿ ಭವಿಷ್ಯದಲ್ಲಿ ಯಾವತ್ತಾದ್ರೂ ಎನ್ಡಿಎ ಕೂಟದಲ್ಲಿ ಬಿರುಕು ಮೂಡಿದ್ರೆ ಲಾಭ ಪಡೆಯುವ ಲೆಕ್ಕಾನೂ ಇದೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಹೆಸರನ್ನ ಲೋಕಸಭೆ ವಿಪಕ್ಷ ನಾಯಕ ಸ್ಥಾನಕ್ಕೆ ಆರಿಸಿದೆ ಕಾಂಗ್ರೆಸ್ ಒಕ್ಕೂಟ. ಆದ್ರೆ ರಾಹುಲ್ ಗಾಂಧಿ ಓಕೆ ಅಂದಿಲ್ಲ. ಜೊತೆಗೆ ಮೋದಿಗೆ ಸರಿಸಾಟಿಯಾಗಿ ಎದುರು ನಿಲ್ಲೋರು ಯಾರು ಅನ್ನೋದಕ್ಕೂ ಇಂಡಿಯಾ ಕೂಟದಲ್ಲಿ ಉತ್ತರ ಸಿಕ್ಕಿಲ್ಲ. ಇನ್ನೆರಡು ದಿನದಲ್ಲಿ ವಿಪಕ್ಷ ನಾಯಕರ ಹೆಸರು ಅಂತಿಮವಾಗಲಿದೆ. ವಯನಾಡು, ರಾಯ್ಬರೇಲಿ, ರಾಹುಲ್ ಆಯ್ಕೆ ಯಾವುದು? ರಾಹುಲ್ ಗಾಂಧಿ ವಯನಾಡು ಮತ್ತು ರಾಯ್ಬರೇಲಿ 2 ಕಡೆನೂ ಗೆದ್ದಿದ್ದಾರೆ. ಅದು 2 ಕ್ಷೇತ್ರಗಳಲ್ಲಿ 3.5 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ. ಈಗ 1 ಕ್ಷೇತ್ರವನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ. ಕಾಂಗ್ರೆಸ್ ನಾಯಕರ ಪ್ರಕಾರ ರಾಹುಲ್ ಗಾಂಧಿ ರಾಯ್ಬರೇಲಿ ಕ್ಷೇತ್ರವನ್ನೇ ಉಳಿಸಿಕೊಳ್ತಾರೆ. ವಯನಾಡು ಕ್ಷೇತ್ರವನ್ನ ಬಿಟ್ಟುಕೊಡೋದು ಹೆಚ್ಚು ಕಮ್ಮಿ ಫೈನಲ್ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.